ಮಾದಿ ಕನ್ನಡದು ನ ಚ ಚಿತ್ವಾದ ಭಿನ್ನತ್ವಂ ಜೀವಶ್ಚೇತ ವದಾಪ್ಯತೆ ಯತ ಆಭಾಸತಾಮೇವ ಹೃದಯಸ್ಯ ವದತಿರಾಬೇಕಲ್ಲ ಈ ಶ್ಲೋಕ. ಈಗ ಹಿಂದೆ ಒಂದು ವಿಚಾರ ಬರ್ತದೆ. ಜೀವನು ಬ್ರಹ್ಮನಿಂದ ಅಭಿನ್ನನಾಗಿದ್ದಾನೆ, ಚೇತನನಾಗಿದ್ದರಿಂದ ಬ್ರಹ್ಮನಂತೆ ಅಂತ ಒಂದು ಪ್ರತಿವಾದಿಗಳ ಅನುಮಾನ. ಅಷ್ಟೇ ಚೇತನ ಇಬ್ಬರೂ ಚೇತನರು. ಯಾರೋ ಜೀವನೂ ಚೇತನ, ಬ್ರಹ್ಮನೂ ಚೇತನ. ಚೇತನತ್ವ ಇಬ್ಬರು ಇರೋದು, ಇಬ್ಬರು ಒಂದೇ ಇದೆ. ಈ ಗೋಡೆ ಜಲ ಇವೆರಡು ಒಂದೇ ಅಂತ, ಇದು ಅಚೇತನ ಅದು ಅಚೇತನ. ಹೀಗೆ ಒಂದೇ ಒಂದೇ ಅಂದರೆ ಒಂದೇ ಉಪಾದಾನ ಹಾಗೆ ಅಂತ ಹೇಳ್ತಾರೆ. ಆದರೆ ಆಚಾರ್ಯ ಹೇಳ್ತಾರ ನಿನ್ನ ಈ ಅನುಮಾನ ದೋಷಪೂರಿತ. ನಚಿತ್ವಾದ ಭಿನ್ನತ್ವಂ ಜೀವಶ್ಚ ಜೀವನಿಗೆ ಚಿತ್ವ ಚೈತನ್ಯವಿರುವುದರಿಂದ ಬ್ರಹ್ಮನಿಂದ ಅಭಿನ್ನವೂ ಇಲ್ಲ. ಈ ಶವದ ಇಲ್ಲ ದೇವರ ರೂಪಕ್ಕೆ ದೇವರಿಗೆ ಅಭೇದಲ್ಲ ಅವಂತ, ದೇವರ ರೂಪಕ್ಕೂ ದೇವರಿಗೆ ಅಭೇದನ ಇನ್ನೂ ಯಾಕಿರಬಾರ್ದು. ಈ ಮತ್ಸ್ಯಾವತಾರ ಇಲ್ಲ ದೇವರು, ಮತ್ಸ್ಯ ಕೂರ್ಮ, ಅದಕ್ಕೆ ಮತ್ತು ಮೂಲ ಪರಮಾತ್ಮಗೆ ಅಭೇದದ ಇಲ್ಲ. ಹಂಗೆ ನಮಗೆ ದೇವರಿಗೆ ಅಭೇದ ಯಾಕೆ? ಅಲ್ಲಿಯೂ ಚೈತನ್ಯ, ಇಲ್ಲೂ ಚೈತನ್ಯ. ಚೈತನ್ಯತ್ವ ಒಂದೇ ಅದು, ಅಂದಮೇಲೆ ಅಭೇದ ಶಕ್ತಿ ಇಲ್ಲ. ಯತ ಆಭಾಸತಾಮೇವ ಶ್ರುತಿರಸ್ಯವದತ್ಯದಂ. ಅಸ್ಯ ಅಂದರೆ ಈ ಜೀವನಿಗೆ ಭಗವಂತನ ಆಭಾಸ ಅಂದ್ರೆ ಏನು? ಪ್ರತಿಬಿಂಬ. ಏನ ಆಭಾಸ ಅಂದರೆ ಈಗ ನೀವು ಕಣ್ಣಿ ಮುಂದೆ ನಿಂತೀರಿ, ನಿಮ್ಮದಲ್ಲಿ ಪ್ರತಿಬಿಂಬ ಅದು ನಿಮ್ಮ ಆಭಾಸ. ಎಂತ ನೀವು ನಿಂತಿರಿ, ನಿಮ್ಮ ನೆರಳು ಬಿದ್ದರು, ನಿಮ್ಮನ್ನು ನೆರಳು ನಿಮ್ಮ ಆಭಾಸ. ಹಾಗಾದರೆ ಇಲ್ಲಿ ಪ್ರತಿಬಿಂಬಕ್ಕೂ ಮತ್ತು ಬಿಂಬಕ್ಕೂ ಏನಿಲ್ಲ, ಅಭೇದವಿಲ್ಲ. ಈಗ ನೀವು ಪ್ರತಿಬಿಂಬ ಬಿಂಬ ಮುಂದೆ ನಿಂತೀರ, ನೀವು ಹಸಿವಾಗಿದೆ. ನಿಮ್ಗೆ ಯಾರಾದರೂ ಈಗ ನೀವು ಪಟ್ಟ ಅಂತ ಹೊಡೆದ್ರೆ ಇದು ಪೆಟ್ಟು, ಅವ್ರು ಪೆಟ್ಟು ಅಂತಾರ, ನೀವು ನಿರಳಿಕೆ ಆಗಿದೆ, ನಿಮ್ಮ ಪ್ರತಿಬಿಂಬ ನಿರಳಿಕೆ ಆಗಿದೆ. ನಿಮ್ಮ 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 ಮುಂದೆ ನಿಂತ ನಿಮ್ಗೆ ಏನಾದರೂ ಸ್ವಲ್ಪ ಬೆಂಕಿ ಹತ್ತಿರ ಆ ಪ್ರತಿಬಿಂಬ ಅಂತ. ಹೀಗಾಗಿ ನಿಮಗೆ ಮತ್ತು ಪ್ರತಿಬಿಂಬ ಭೇದವೇ. ನಾವೆಲ್ಲ ಭಗವಂತನ ಪ್ರತಿಬಿಂಬ, ದೇವರ ಬಿಂಬ. ಬಿಂಬ ಅಂದರೆ ಕಣ್ಣೆ ಮುಂದೆ ನಿಂತವ್ರು ನೀವು, ನಿಮ್ಮ ನೆರಳು ನಿಂತದ ಇಬ್ಬರು ಬಂದು ಕಂಡ್ರೆ. ಯದ್ಯಪಿ ಸ್ವಲ್ಪ ನೋಡಲಿಕ್ಕೆ ಸಾಮ್ಯವಿದ್ದರೂ ಇಬ್ಬರು ಚೇತನರೇ, ಆದರೆ ವ್ಯತ್ಯಾಸ. ಆದ್ದರಿಂದ ಆಭಾಸವತ್ ಶ್ರುತಿರಸ್ಯ ವದತ್ಯದಂ. ಅಸ್ಯ ಅಂದರೆ ಜೀವಬ್ರಹ್ಮ ಅಭಿನ್ನ ನ ಭವತಿ. ಆಭಾಸತ್ವ ಜೀವನು ಬ್ರಹ್ಮನಿಂದ ಅಭಿನ್ನನಲ್ಲ. ಯಾಕೆ? ಅವನು ಬ್ರಹ್ಮನ ಆಭಾಸ ಪ್ರತಿಬಿಂಬನಾಗಿದ್ದರಿಂದ. ಯಾವ ರೀತಿಯಾಗಿ ಲೋಕದಲ್ಲಿ ಬಿಂಬ ಪ್ರತಿಬಿಂಬಗಳಿಗೆ ಭೇದ ಉಂಟು, ಹಾಗೆ ಜೀವಾತ್ಮನಿಗೆ ಪರಮಾತ್ಮನಿಗೆ ಭೇದ. ಯಥೇಷಾ ಪುರುಷೇಚ್ಛಾಯ ಯತಸ್ಮಿನ್ ಯತದಾ ತತಂ. ಈಗ ಇನ್ನೊಂದು ದೃಷ್ಟಾಂತ ಕೊಟ್ಟು, ನೀವು ಹರಿಯಾಗಿ ಹೊಂಟಾಗ ನೀವು ನೆರಳು ಬೀಳು, ನೆರಳು ಏನು ಮಾಡ್ತಾರೆ? ನೀವು ಕೈ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ತಾರೆ, ನೀವು ಕೂತಾದ್ರೂ ಕೂಡ್ತು. ಯಾವ ರೀತಿಯಾಗಿ ನಿಮ್ಮ ನೆರಳು ನಿಮ್ಮ ವಶ ಅಂದರೆ ನೆರಳು ಹಂಗೆ ನೀವು ಕೇಳಂಗಿಲ್ಲ, ನಿಮ್ಮಂಗೆ ನೆರಳು ಮಾಡ್ತಾರೆ. ಹಂಗೆ ನಾವು ದೇವರ ನೆರಳು, ದೇವರ ಕೈಯಾಗಿದ್ದು ನಿಮ್ಮ ನೆರಳು ಹಂಗೆ ನಿಮ್ಮ ಕೈಯಾಗುತ್ತೆ. ಹಂಗೆ ಭಗವಂತನ ವಶದಲ್ಲಿ ನಾವು ದೃಷ್ಟಾಂತ ಎರಡು ಕೊಟ್ಟು, ಒಂದು ನಾವು ದೇವರ ಪ್ರತಿಬಿಂಬ, ಇನ್ನೊಂದು ನಾವು ನೆರಳು. ಯಾವ ನೋಡಿ, ಯಥಾ ಏಷಾ ಛಾಯಾ ಅದು ಅನ್ವಯ ಆಗ್ತದೆ. ಯಾವ ರೀತಿಯಾಗಿ ಏಷಾ ಛಾಯಾ ಅಂದ್ರೆ ಪುರುಷನ ಛಾಯಾ, ಪುರುಷೇ ಏತಸ್ಮಿನ್ ಇದು ಆತತಂ ಅವನ ಅಧೀನ ಆಗ್ಯದ ಇಲ್ಲ. ಹಂಗೆ ಛಾಯಾ ಯಥಾ ಸದೃಶಿ ಉಮಧೀನಾ ಚ ದೃಶ್ಯತೆ. ಲೋಕದಲ್ಲಿ ನಮ್ಮ ನೆರಳು ನಮ್ಮಂಗೆ ಕಾಣಿಸ್ತದೆ, ಅದು ನಮ್ಮ ಅಧೀನ ಆಗಿದೆ. ಹಾಗೆ ನಾವು ಕೆಲವು ಬಾಬರ್ಗಳೊಳಗೆ ಅಂತಲ್ಲ, ಕೆಲವು ವಿಷಯದಲ್ಲಿ ನಾವು ದೇವರು ಸಮಾನಸ್ತಾಗ ಅವನು ಚೇತನ, ನಾವು ಚೇತನ. ಅವನು ಅನಾದಿ ನಿತ್ಯ, ನಾವು ಅನಾದಿ ನಿತ್ಯ.
ಅವನು ಸಚ್ಚಿತ್ ಆನಂದ, ನಮ್ಮದು ಒಳಗಿನ ಸ್ವರೂಪ ಆನಂದ ಇದೆ. ಸ್ವಲ್ಪ ಕೆಲವು ಬಾಬತ್ತ ಸಾಮ್ಯದ ಆದರೆ ವಶ ನೆರಳು ಮತ್ತು ನಾವು ಮಧ್ಯೆ ಏನೋ ಯಾವ ನಮ್ಮ ನೆರಳು ಯದ್ಯಪಿ ಸ್ವಲ್ಪ ನಮ್ಮಂಗೆ ಅನಿಸಿದ್ರು ಅದು ಹಂಗೆ ನಮ್ಮಿಂದ ಭಿನ್ನ ಆಗಿತ್ತು. ಹಂಗೆ ನಾವೆಲ್ಲರೂ ಸ್ವಲ್ಪ ಒಂದು 100 ಒಂದು 10% ನಾವು ದೇವರಂಗೆ ಅನಿಸಿದ್ರು ನಾವು ಅವನಿಂದ ಅತ್ಯಂತ ಹೇಳ್ತೀವಿ. ಯಥಾ ಏಷಾ ಛಾಯಾ ಪುಂಸದರ್ಶಿ ಉಮಧೀನಾಚದರ್ಶಿ ಏವಮೇ ಬ್ರಹ್ಮಾದ್ಯ ಪರಮಾತ್ಮನಃ. ನೋಡಿ, ಇದೇ ರೀತಿಯಾಗಿ ಬ್ರಹ್ಮಾದ್ಯ ಆತ್ಮಕ ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಎಲ್ಲರೂ ಪರಮಾತ್ಮನಃ ಭಗವಂತನ ಸತ್ತಾ ಪ್ರತೀತಿಕಾರ್ಯೇಷು ಉಮಧೀನಾಯ ಚ ಯಥಾ ನೀಯತೆ. ಸತ್ತಾ ಪ್ರತೀತಿಕಾರ್ಯ ಅಂತ ಬರೀತಾರೆ. ಅಂದ್ರೆ ಸತ್ತ ಅಂದರೆ ಇರುವೆ, ಎಕ್ಸಿಸ್ಟೆನ್ಸ್, ಮೂಮೆಂಟ್. ಈಗ ನೆರಳು ಹಿಂಗೆ ಮಾಡ್ತಾರೆ. ಅದು ಯಾವ ಮಾಡ್ತಾರೆ ಹೇಳೋದು? ಬಿಂಬ ಮಾಡಿದ್ರೆ ನೀವು ಕೈ ಮಾಡಿದ್ರೆ ಮಾಡ್ತಾರೆ. ನೆರಳು ಕೂಡ್ತದೆ, ನೀವು ಕೂತಲ್ಲಿ ಕೂಡ್ತು. ಅಂದರೆ ನೆರಳಿನ ವ್ಯಾಪಾರ ಆಗಿದೆ, ಪ್ರತಿಬಿಂಬದ ವ್ಯಾಪಾರವಾಗಿದೆ. ಏನಾಗಿದೆ ಹೇಳ್ರಿ? ಯಥಾ ಸತ್ತಾ ಪ್ರತೀತಿ ಕಾರ್ಯೇಷು. ಸತ್ತ ಅದೇನು ಹೇಳ್ರಿ? ಅದು ಎಕ್ಸಿಸ್ಟೆನ್ಸ್, ಅಸ್ತಿತ್ವ. ನೆರಳಿನ ಅಥವಾ ನಿಮ್ಮ ಪ್ರತಿಬಿಂಬದ ಅಸ್ತಿತ್ವ ಎದುರು ನಿಂತದ. ನೀವು ಮುಂದೆ ನಿಂತರ ಅದಿರ್ತದೆ ಅಲ್ವಾ? ಸತ್ತ ಅದೇನು? ಇರುವಿಕೆ. ನಮ್ಮ ಇರುವಿಕೆ ಭಗವಂತನ ಅಧೀನ ಆಗಿದೆ. ಭಗವಂತ ಇದ್ದ ಅಂತಂದ್ರೆ ಭಗವಂತ ಇಲ್ಲ ಅಂದ್ರೆ ನಾವಿದಾಗಿ ಅದೇನಾಯ್ತು? ನಮ್ಮ ಸತ್ತ, ನಮ್ಮ ಎಕ್ಸಿಸ್ಟೆನ್ಸ್ ಯಾವ ಅಧೀನಾಗಿದೆ? ನೆರಳಿನ ಸತ್ತ, ನೆರಳಿನ ಅಸ್ತಿತ್ವ ಯಾರ ಅಧೀನಾಗಿದೆ? ಮುಂದೆ ನಿಂತ ವ್ಯಕ್ತಿ ಅಧೀನ. ಹಂಗ ಸತ್ತ ಪ್ರತೀತಿ ಕಾರ್ಯೇಷು. ಪ್ರತೀತಿ ಅಂದ್ರೆ ಜ್ಞಾನ. ಉಮಧೀನ ಯಥಾ ಏಷೆ ಆಭಾಸ ಏವ ಪುರುಷ ಉಕ್ತಶ್ಚ ಪರಮಾತ್ಮ. ನಾವಷ್ಟೇ ಅಲ್ಲ, ಮೋಕ್ಷೊಳಗಿದ್ದಂಥ ವ್ಯಕ್ತಿಗಳು ಭಗವಂತನ ಆಭಾಸರೇ. ಆಭಾಸ ಅಂದ್ರೆ ಅವನ ಪ್ರತಿಬಿಂಬರೇ. ಇಲ್ಲಿಯೂ ನಾವು ತಿನ್ನರು, ಮೋಕ್ಷದೊಳಗೂ ತಿನ್ನರು. ಮುಂದೆ ಒಂದೇ ಆಗುವುದಿಲ್ಲ. ಹಾಗಾದ್ರೆ ಮುಂದೆ ಲಿಸ್ಟ್ ಕೊಡ್ತಾರೆ. ಇಲ್ಲಿ ಇವರ ಪ್ರತಿಬಿಂಬ, ಇವರ ಪ್ರತಿಬಿಂಬ ಅಂತ ಹೇಳಿ. ಪ್ರತಿಬಿಂಬ ಅಂದ್ರೆ ಅಧೀನ ಅಂತ ಹೇಳಿ. ಹಾಗಾದ್ರೆ ಹೆಂಗೆ ತಾತ್ವಿಕ ಬಂತು? ಛಾಯಾ ವಿಷ್ಣು ರಮಾಸ್ತಸ್ಯಾ ಛಾಯಾ ಧಾತ ವಿಶೇಷಕೌ ತಸ್ಯೇಂದ್ರ ಕಾಮೌಷಧಯೋಃ ಅನ್ನೇ ಅಖಿಲಾಪಿ ಹರೇ ಬ್ರಹ್ಮಸ್ಯ ಗೀತಸ್ಯ ವಿಶೇಷಾವಿಂದ್ರ ಏತಯೋಃ ಮಾರಶ್ಚಾವಾಸಕಾಃ ಸರ್ವೇ ಏತಯೋಃ ತದಧೀನತಃ ಸರ್ವೇ ಅಲ್ಪಶಕ್ತಯಶ್ಚೈವ ಗುಣಶಕ್ತಿ ಪರೋ ಹರಿಃ ಚೇತನತ್ವೇಪಿ ಭಿನ್ನಾಸ್ತೆ ಸ್ವಾದೇತೇನ ಸರ್ವದಾ ಇತ್ಯಾದಿ ಶ್ರುತಿವಾಕ್ಯೇಭ್ಯೋ ಜ್ಞಾಯತೆ ಭೇದ ಏವ ಹಿ. ಅರ್ಥ ಮಾಡ್ಕೋಬೇಕು ನಾವು. ಛಾಯಾ ವಿಷ್ಣು ರಮಾ. ವಿಷ್ಣು ಪರಮಾತ್ಮನ ಛಾಯಾ ಅಂದ್ರೆ ಇದೆ ಹೇಳ್ಕೊತಾರೆ. ಪ್ರತಿಬಿಂಬ ಅಂದ್ರೆ ಹೀಗೆ ಇದಂಗಿನ ಅಧೀನ ಅಂತ. ವಿಷ್ಣು ಪರಮಾತ್ಮನ ಅಧೀನಳ ಯಾರು? ಲಕ್ಷ್ಮೀದೇವಿ. ಛಾಯಾ ಅಂದ್ರೆ ಇದೇನು? ಪ್ರತಿಬಿಂಬ. ನೋಡಿ, ತಸ್ಯಾಹ ಛಾಯಾ ಧಾತ.
ಇನ್ನು ಈ ಲಕ್ಷ್ಮೀದೇವಿಯ ಛಾಯಾ ಅಧೀನ ಯಾರು? ಬ್ರಹ್ಮದೇವ. ತಸ್ಯ ಆ ಬ್ರಹ್ಮದೇವನಿಗೆ ಇಂದ್ರಕಾಮವು, ಇಂದ್ರದೇವರು ಮತ್ತು ತಸ್ಯ ಇಂದ್ರ ಅದರ ನಮಗೆ ಹೋಗಬೇಕು, ಏನೋ ರುದ್ರಂತ ಹೋಗಬೇಕು ನೋಡಿದ್ದಕ್ಕ ತಯೋಹೋ ಅನ್ನೇ ಅಧೀನ. ಮುಂದ್ರ ಇಂದ್ರ ಕಾಮಾದಿಗಳಿಗೆ ಮುಂದಿನ ದೇವತೆಗಳ ಅಧೀನ. ಹರೇ ಬ್ರಹ್ಮಾಶ್ರೀ ತಸ್ಯಾಹ, ಇದನ್ನೇ ಮುಂದೆ ಹೇಳ್ತಾರೆ. ಏನು? ಹರೇ ಹೇ ಬ್ರಹ್ಮ, ಶ್ರೀಹರಿಗೆ ಬ್ರಹ್ಮದೇವರ ಅಧೀನ ಆಗಿದೆ. ಅಸ್ಯ ಕೀಹಿ, ಆ ಬ್ರಹ್ಮದೇವರಿಗೆ ಸರಸ್ವತಿ ಧಾಮ. ತಸ್ಯಾಹ ವಿಶೇಷೌ, ಆ ಸರಸ್ವತೀ ದೇವಿಗೆ ವಿ ಅಂದರೆ ಗರುಡ, ಶೇಷದೇವರು ರುದ್ರಂತ ಹೋಲಿಸಿದ್ರು. ಇಂದ್ರ ಏತೆ, ಅವರಿಗೆ ಇಂದ್ರ ಅಧೀನ. ನೋಡಿ ಹಾಗಾದ್ರೆ ಮೊದಲು ಪರಮಾತ್ಮ ಅಧೀನ ಲಕ್ಷ್ಮೀ, ಲಕ್ಷ್ಮೀ ಅಧೀನ ಬ್ರಹ್ಮದೇವರು ವಾಯುದೇವರು. ಬ್ರಹ್ಮವಾಯುದೇವರ ಅಧೀನ ಯಾರು? ಸರಸ್ವತಿ ಭಾರತಿ, ಗರುಡ, ಶೇಷ, ರುದ್ರ. ಅವ್ರ ಅಧೀನ ಯಾರು? ಇಂದ್ರ, ಕಾಮ, ಸ್ಕಂದ. ಅವ್ರ ಅಧೀನ ಮುಂದಿನ ದೇವತೆ. ಹಿಂಗೆ ತಾರತಮ್ಯ, ನಾವು ತಾರತಮ್ಯ ಹಿಂಗೆ ಪೂಜೆ ಮಾಡ್ಕೊತೀವಿ ನಾವು. ನಮಗೆ ಅಂದರೆ ಎಲ್ಲ ಮಧ್ಯ ತಟ್ಟೆಗೆಲ್ಲ ಹಾಕಿ ಪೌದಿಡಬಾರ್ದು. ತಾರತಮ್ಯ ಪೂಜೆ ಮಾಡೋದಾಗಲಿ ಇವೆಲ್ಲ ಹಾಗೆ ಮಾಡ್ತೀವಿ. ನೀವು ನಿಮ್ಮ ಮನೆಯೊಳಗೆ ದೇವ್ರ ಪೂಜೆ ಮಾಡೋದು ಹೆಂಗೆ ಮಾಡ್ತೀರಪ್ಪ? ಮೊದಲು ಸಾಲಿಗ್ರಾಮ ಅಂದ್ರೆ ಸಾಲಿಗ್ರಾಮ ಕೃಷ್ಣ ಪ್ರತಿಮಾ, ವೆಂಕಟೇಶ ದೇವರು, ವಿಷ್ಣು ವಿಷ್ಣು ಪಾದ, ಚಕ್ರಾಂಕಿತ, ಇವೆಲ್ಲ ವಿಷ್ಣುದೇ. ನಿಮ್ಮ ವಿಶೇಷ ಏನಾದರೂ ವೇದವ್ಯಾಸರು, ಹೇಗ್ರೀವದೇವರು ಅವೆಲ್ಲ ಅದೆಲ್ಲ ವಿಷ್ಣು ಪರಮಾತ್ಮ ಪ್ರತಿಮಾ ತಿಳ್ಕೋರಿ. ಈಗ ಹೆಚ್ಚಾಗಿ ನಮ್ಮ ಒಂದು ಪೂಜಾ ನಡೀಬೇಕಂದ್ರೆ ಮನೆಯೊಳಗೆ ಸಾಲಿಗ್ರಾಮ, ಸುದರ್ಶನ, ಚಕ್ರಾಂಕಿತ, ವಿಷ್ಣುಪಾದ, ಒಂದು ಡಕಾರ ಕೃಷ್ಣ, ಇಷ್ಟು ಮಿನಿಮಮ್ ಇಷ್ಟಿದೆ. ಈಗಿದ್ದು ಹೆಚ್ಚಿದ್ರೆ ಹೆಚ್ಚಿದ್ರೆ ಕಡಿಮೆ ಇಷ್ಟು ಕೇಳಿದ್ರು. ಸಾಲಿಗ್ರಾಮ, ಒಂದು ಸಾಲಿಗ್ರಾಮ, ಚಕ್ರಾಂಕಿತ ಇರೋದು. ಸಾಲಿಗ್ರಾಮ ಮತ್ತು ಸುದರ್ಶನ ಎರಡೇ. ಸುದರ್ಶನ, ಸಾಲಿಗ್ರಾಮ, ವಿಷ್ಣುಪಾದ, ಚಕ್ರಾಂಕಿತ ಮತ್ತು ಡಕಾರ. ಇವಿಗೆ ಎಷ್ಟು ಮಿನಿಮಮ್. ಇದಕ್ಕಿಂತ ಹೆಚ್ಚಂದ್ರೆ ಶಾಲಿಗ್ರಾಮ 1, 2, 3, 4, 5 ನಿಮ್ಮ ಯೋಗ್ಯತಾ ಪ್ರಕಾರ. ಆಮೇಲೆ ವಿಷ್ಣುಪಾದ ಒಂದೇ, ಎಷ್ಟೇ ವಿಷ್ಣು. ಚಕ್ರಾಂಕಿತ ಸಾಲಿಗ್ರಾಮ ಭಾಳ ಅಂದ್ರೆ 2 ಚಕ್ರ. ಆಮೇಲೆ ಕೃಷ್ಣ, ಡಕಾರ ಕೃಷ್ಣ, ವೆಂಕಟೇಶ್ವರ ಪ್ರತಿಮಾ, ವಿಷ್ಣು ಪ್ರತಿಮಾ, ಹಯಗ್ರೀವ ದೇವರು, ವೇದವ್ಯಾಸ ದೇವರು, ಹೀಗೆ ಎಷ್ಟೋ ಮನೆಯಾಗಿ ಇರ್ತಾವೆ. ಸಣ್ಣ ಪುಟ್ಟ ರಾಮದೇವ್, ಕೃಷ್ಣದೇವರು, ವಿಠ್ಠಲ ದೇವರು, ಬಟ್ಟೆ ಕೊಟ್ಟಿರ್ತಾರೆ. ನಾವೆಲ್ಲ ಇದ್ರ ಜೊತೆಗೇನೆ ಇವೆಲ್ಲ ಹೆಂಗೆ ಮಾಡೋದು? ಪೂಜೆ ಹೆಂಗೆ ಮಾಡೋದು? ಮೊದಲ ಎಲ್ಲ ಮಂಟಪ ಬರ್ಕೊಂಡು ಸ್ವಚ್ಛ ಮಾಡಿ ಗಂಧಾಗಿ ಅಕ್ಷಂತೆ ಎಲ್ಲ ತೆಗೆದಿಟ್ಕೊಂಡು ತಟ್ಟೆ ಒಳಗೆ ಇದೆಲ್ಲ ಇಡಬೇಕು. ವಿಷ್ಣು ಪ್ರತಿಮಾಗಳು, ವಿಷ್ಣು ಪ್ರತಿಮಾ ಅಂದರೆ ಎಲ್ಲ ಸಾಲಿಗ್ರಾಮನ ಮುಖ್ಯ. ಅವಕ್ಕೆಲ್ಲ ಸಣ್ಣ ನೀರು ಹಾಕಿ ನಿಂಗೆ ಕರಿ ಇರ್ತಾನೆ ಸಾಲಿಗ್ರಾಮ ಒಳಗೆಲ್ಲ ಜಾಗದಾಗ. ಆಮೇಲೆ ಇನ್ನೊಂದು ಶಂಕರಿಂದ ನೀರು ತೊಗೊಂಡು ಓಂ ಸಹಸ್ರ ಶೀರ್ಷ ಪುರುಷ ಸಹಸ್ರ ಅದಕ್ಕೋತ ಏನು ಮಾಡೋದು? ಪೂಜೆ, ಅಭಿಷೇಕ ಮಾಡೋದು. ಸಾಲಿಗ್ರಾಮ ಶಿಲಾಯಂತೋ ದಾಸೋ ಹರಿ ಸಂತಂ ಕಲಿಮೋಜಸ ಭೀಮಸೇನ ಮಹಾಬಾಹೋ ಚಾಢೇರ್ಮೋ. ಭೀಮಸೇನ ದೇವರು ಸಾಲಿಗ್ರಾಮ ವಿಷ್ಣುನೇ ಇರ್ತಾನೆ. ಹೊರಗೆ ಕಲಿ ಕಾಡ್ಲಿಕ್ಕೆ ಬರ್ತಾನೆ ಹೊರಗೆ. ಅಂತೂ ಈ ಪ್ರಕಾರವಾಗಿ ಕಾರ್ಯಕ್ರಮ ಆಯಿತು. ಅದಾದ ನಂತರ ಆ ನೀರದಲ್ಲ ಒಂದು ಇರುತ್ತದೆ ನಿರ್ಮಾಲ್ಯ ತೀರ್ಥ ಅಂತಲ್ಲ, ನಿರ್ಮಾಲ್ಯ ತೀರ್ಥ. ಆಮೇಲೆ ಒಂದು ತಟ್ಟೆ ಒಳಗೆ ಇನ್ನೊಂದು ತಟ್ಟೆ ಮಾಡೋದು. ಶಂಖ
ಲಕ್ಷ್ಮೀ ಪ್ರತಿಮಾ ಲಕ್ಷ್ಮೀ ತಾಳಿ ಅಂತ ಅಲ್ಲಿ ಆಹ್ವಾನ ಮಾಡಿ ಲಕ್ಷ್ಮೀ ದೇವಿ ಒಳಗೆ ಮುಖ್ಯ ಪ್ರಾಣರು ಲಕ್ಷ್ಮೀ ಮತ್ತು ಪರಮಾತ್ಮಗಳ ಆಹ್ವಾನ ಮಾಡಿ ಓಂ ಹಿರಣ್ಯವರ್ಣ ಭರಿಣಿ ತಸ್ರಜಾಮ್ ಅಂತ ಲಕ್ಷ್ಮೀ ದೇವಿ ಸೂಕ್ತ ಅನ್ಕೋತು ನಿಮಗೆ ಬೆಳೆ ಅಂತ ಕೂಡು ಸೂಕ್ತ ಕೂಡೊಂದು ಅಭಿಷೇಕ ಮಾಡೋದು ಒಂದೇ ನಿಮ್ಮ ಬೆಳೆ ಲಕ್ಷ್ಮೀ ಸೂಕ್ತ ಅನ್ಕೋತೆ ಇಬ್ಬರು ಕೂಡ ಮೂರ್ತಿರ್ತಾರೆ ಇಬ್ಬರು ಕೂಡ ಹೆಂಗೆ ಮೂರ್ತಿ ಅಲ್ಲಿ ವಿಷ್ಣುದೇ ಆಮೇಲೆ ಮತ್ತೆ ಇಲ್ಲ ಅಲ್ಲೇನು ಮಾಡ್ಬೇಕ ಅಲ್ಲಿ ಪರಮಾತ್ಮ ಅಭಿಷೇಕ ಮಾಡೋ ವೇಳೆಗೆ ಲಕ್ಷ್ಮೀ ಹಾಗೆ ಬರ್ತೀವಿ ಹಾಂ ಅಲ್ಲೇನಿದೆ ಪ್ರತ್ಯೇಕ ಇಲ್ಲಿ ನೀವು ಪ್ರತ್ಯೇಕ ಶಂಖ ಇದ್ದಾಗ ಅಲ್ಲಿ ಸ್ವಲ್ಪ ಆಹ್ವಾನ ಮಾಡಿ ಅಲ್ಲಿ ಒಳಗೆ ಮುಖ್ಯ ಪ್ರಾಣರು ಲಕ್ಷ್ಮೀ ದೇವಿ ಒಳಗೆ ಪರಮಾತ್ಮ ಆಹ್ವಾನ ಮಾಡಿ ನಿಮ್ಗೇನು ಸ್ತೋತ್ರ ಬರ್ತದ ನಮಸ್ತೆ ಸ್ವ ಮಹಾಮಾಯಿ ದೀಪೇಟೆ ಅಂತ ಲಕ್ಷ್ಮಿಯ ಹಿರಣ್ಯವರ್ಣಾಭರಣಿ ಇಲ್ಲ ಕೌಶೀಯ ಪೀತವಸನಾಂ ಅರವಿಂದ ನೇತ್ರಾಂ ಇತ್ಯಾದಿ ಅನ್ಕೋತ ಅಭಿಷೇಕ ಮಾಡಿ ಲಕ್ಷ್ಮಿ ಅಭಿಷೇಕ ಮಾಡಿ ಹಾಂ ಸಕ್ತು ವಿವತ್ಸದ ಪುನಃ ಯತ್ರ ಧೀರ ಗೌರಿ ರಿಮಿ ಮಾಯಸದ ಎಷ್ಟೆಷ್ಟವ ಎಲ್ಲ ನಿಮಗೆ ವೇಳೆ ಪ್ರಕಾರ ವೇಳೆ ಚಲೋ ಇತ್ತು ಲಕ್ಷ್ಮೀ ಸ್ತೋತ್ರ ಅಂದೇ ಅಭಿಷೇಕ ಮಾಡಿ ಸ್ವಲ್ಪ ಇತ್ತು ಒಂದು ಶ್ಲೋಕಂದು ಅಭಿಷೇಕ ಮಾಡಿ ನಿಮ್ಮ ಇದ್ರ ಲಕ್ಷ್ಮೀದು ಆ ನೀರವನ್ನು ಅಧ್ಯಾಪನ ಛಲ ಅಭಿಷೇಕ ಇದೆ ಸೂಕ್ಷ್ಮ ಮಾಡ್ಕೊಂಡು ಸರಿಬಿಡು ಆಮೇಲೆ ವರ್ಷ ಕೇಳು ಅದೇ ತಟ್ಟೆ ಒಳಗೆ ಮುಖ್ಯ ಪ್ರಾಣ ವಾಯುದೇವರು ಆ ವಾಯುದೇವ್ರ ಪ್ರತಿಮಾ ಯಾರು ಅಷ್ಟವಾಗಿ ಗೊತ್ತಿಲ್ಲ ಹನುಮದೇವ ಪ್ರತಿಮಾ ಒಂದಿರ್ತಾವೆ ಎರಡು ಇರ್ತಾವೆ ಮಧ್ವಾಚಾರ ಪ್ರತಿಮಾ ಇರ್ತಾರೆ ಮಧ್ವಾಚಾರ ಹನುಮ ಅಲ್ಲೆಲ್ಲ ಇಟ್ಕೊಂಡು ಅಲ್ಲಿ ಆಹ್ವಾನ ಮೊದಲನೇದು ಉದ್ಯದ್ರವಿ ಪ್ರಕಾರ ಸನ್ನೆ ಭಮಚ್ಯುತಾಂಚೆ ಗದಾ ಗೊತ್ತ ಮುಖ್ಯ ಪ್ರಾಣದೇವರ ಆಹ್ವಾನ ಮಾಡಿ ಹನುಮ ಭೀಮ ಪ್ರಥಮೋ ಹನುಮಾನ್ ನಾಮ ಆಹ್ವಾನ ಮಾಡಿ ಅದರೊಳಗೆ ಲಕ್ಷ್ಮೀ ಆಹ್ವಾನ ಅದು ಪರಮಾತ್ಮ ಆಹ್ವಾನ ಮುಖ್ಯ ಪ್ರಾಣ ಪ್ರತಿಮಾ ಒಳಗೂ ಮೊದಲ ಬಲದೇವರು ಆಮೇಲೆ ಲಕ್ಷ್ಮಿ ಆಮೇಲೆ ಪರಮಾತ್ಮ ಅಂದರೆ ನಾವು ಯಾವುದೇ ದೇವತಾ ಪೂಜಾ ಮಾಡಿದರೂ ಭಗವಂತನ ಪೂಜಾ ಆಮೇಲೆ ವಾಯುಸ್ತುತಿ ಭವಿಷ್ಯಾಸೂಕ್ತ ವಾಯು ಸುಂದರಕಾಂಡ ಮಧ್ವಿಜಯ ನಿಮಗೆ ಎಷ್ಟೆಷ್ಟು ಬರ್ತದ ನಿಮ್ಮ ಮೆಳ ನೋಡಿಕೊಂಡು ಕಡೆಗೆ ಬಳಿತಾಸೂಕ್ತ ಕೊಟ್ಟು ಮಾಡಿ ಅಷ್ಟು ಇಲ್ಲ ಒಂದು ವರ್ಷ ಕಡೆಗೆ ವಾಯುಸ್ತುತಿ ಒಳಗಿಂದು ಮಾತರ್ಮೆ ಮಾತರಿಷ್ಟ ಪಿತರತುರಗುರು ಮಾತರಿಷ್ಟ ದೋಷ ಅದನ್ನ ಮಧ್ವಿಜಯ ಒಳಗಿಂದು ಸುಂದರಕಾಂಡ ಮತ್ತು ಸುಂದರಕಾಂಡ ನಿಮ್ಮ ಬೆಳ ನೋಡಿಕೊಂಡು ದೇವ್ರ ಮಾಡೋದು ಅದು ಎರಡು ಹನುಮನ್ ದೇವರು ಮಧ್ವಾಚಾರ ಎರಡು ಕೂಡ ಅವರಿಬ್ಬರು ಸಮಾನ ಮಾಡಿಕೊಂಡು ಆಮೇಲೆ ಆ ನೀರನ್ನು ಒಂದು ತಲೆಗಿಟ್ಟು ಪ್ರಾಣದೇವರು ತೀರ್ಥ ಅಂತ ಆಮೇಲೆ ಮತ್ತೆ ಪುನಃ ವರ್ಷಗಳು ಗರುಡ ಶೇಷ ಗರುಡ ಮತ್ತು ಶೇಷ ಅಂದ್ರೆ ನಾಗಪ್ಪ ಶೇಷದೇವರು ರುದ್ರದೇವರದು ಲಿಂಗ ಮನೆಯಾಗಿ ಇರ್ತಕ್ಕೆ ಇರಂಗಿಲ್ಲ ಪ್ರತ್ಯೇಕ ಲಿಂಗ ತಂದು ಮಾಡೋ ಕಾರಣ ಏನಿಲ್ಲ ಸ್ಮರಣ ಮಾಡಬೇಕು ಈಗ ಶೇಷದೇವರಿಗೆ ಅಭಿಷೇಕ ಮಾಡಿ ರುದ್ರಾಭಿಷೇಕ ಮಾಡಿದಾಗ ಇಂದಿನ ಶೇಷದೇವ್ರ ಹಿಂದೆ ರುದ್ರದೇವರಿತ್ತು ಆದರೂ ಗರುಡ ಶೇಷ ರುದ್ರ ಒಳಗೆ ಮುಖ್ಯ ಪ್ರಾಣ ಲಕ್ಷ್ಮೀ ಮತ್ತು ಪರಮಾತ್ಮ ಅವನ ಎಲ್ಲ ಕಡೆ ಇರೋದಿರುವುದೇ ನೀವು ಸಣ್ಣ ರಾಘವೇಂದ್ರ ನಾವು ಪೂಜೆ ಮಾಡಿ ಅದರೊಳಗೆ ರಾಯರು ಅದರ ಮುಖ್ಯ ಪ್ರಾಣ ಲಕ್ಷ್ಮೀ ಪರಮಾತ್ಮ ನೀವು ಅನುಸಂಧಾನ ಮಾಡಿ ಅವ್ರಿಗೆ ಪೂಜೆ ಮಾಡಿ ಅಭಿಷೇಕ ಈಗ ಅಭಿಷೇಕವನ್ನು ಮಾಡಿ ಮುಖ್ಯ ಪ್ರಾಣದ ಅಭಿಷೇಕವನ್ನು ಹೇಳಿದ್ರು ಬೆಳಗ್ಗೆ ಸೂಕ್ತ ಮಾಡೋದು ವಾಯುಸ್ತುತಿ ಅಂದ್ಕೊಂಡು ಸುಂದರಕಾಂಡ ಮಧ್ವಿಜಯ ಯಾರು ಬೇಕಾ ಸಂಕ್ಷಿಪ್ತ ಮಾಡುವ ಅಂತೂ ಅಭಿಷೇಕ ಮಾಡಿ ಅದನ್ನು ವರ್ಷ ಬಂದಿರೋದು ಗೌಡ ಶ್ರೀ ರುದ್ರಾದಿ ಅಭಿಷೇಕ ಮಾಡಬೇಕು ಅವಾಗ ಗೌಡದ್ದು ತತ್ಪುರುಷಾಯ ವಿದ್ಮಹೇ ಸುವರ್ಣ ಪಕ್ಷಾಯ ಧೀಮಹಿ ತನ್ನೋ ಗೌಡ ಪ್ರಚೋದಯಾತ್ ಆಮೇಲೆ ಮುಂದೆ ಹಾಂ ಶೇಷದೇವರು ಆಮೇಲೆ ನಮೋ ಅಸ್ತು ಸರ್ಪೇಭ್ಯೋ ಏಕೇಜ ಪ್ರಸ್ತುತಿ ಮಾಡಿ ಆಮೇಲೆ
ಮೂವತ್ತು ಸತ್ಯ ಗೌಡ ರುದ್ರದೇವರನ್ನು ಸ್ಮರಣ ಮಾಡೋದು ಅಲ್ಲೇ ಮಾಡಿ ಅಲ್ಲೇ ನೀರು ಹಾಕಿ ತಟ್ಟೆ ಒಳಗೆ ಶೇಷದೇವ್ರ ಅಭಿಷೇಕ ಮಾಡಬೇಡಂಗೆ ಅದೇ ಮಾಡಲಿಕ್ಕೆ ರುದ್ರಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಭೂಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿಯಮಾಮಥ ಅಥವಾ ರುದ್ರಾಯ ನಮಃ ಗರುಡ ಶ್ರೀರಾಮರಿಗೆ ರುದ್ರದೇವರ ಹಿಂಗಿದ್ದೇ ಬೇಡ ಅಲ್ಲಿ ಅಭಿಷೇಕ ಮಾಡಿ ಶೇಷದೇವರಿಗೆ ಅಭಿಷೇಕ ಮಾಡಿ ಅವರೊಳಗೆ ಮರೆಸಿಟ್ಟು ಆಮೇಲೆ ಟೀಕಾ ಗುಪ್ತಾದಾರಿ ರಾಯರ ವೃಂದಾವನ ಅದರೊಳಗೆ ವೃಂದಾವನ ಅದರೊಳಗೆ ವಾಯುದೇವರು ಅದರೊಳಗೆ ಲಕ್ಷ್ಮೀ ಪರವಾದ ಭಾಳ ಮಾಡಿ ರಾಯಸ್ಥೂಲ ಅನ್ಕೊಂಡು ಅಭಿಷೇಕ ಇಷ್ಟೆಲ್ಲ ಅಭಿಷೇಕ ಮಾಡಿಟ್ಮೇಲೆ ನಿರ್ಮಾಣ ತೀರ್ತಿರ್ತದಲ್ಲ ತುಳಸಿಯಿಂದ ಲಕ್ಷ್ಮೀ ಶಂಖಕ್ಕೆ ವಾಯುದೇವರಿಗೆ ತುಳಸಿಗೆ ರಾಯ ಕೊಟ್ಟು ನಿರ್ಮಾಣ ತೀರ್ಥ ತುಳಸಿದು ಕೊಟ್ಟು ತುಳಸಿದ ರಾಯ ಇರ್ತಲ್ಲ ಆಮೇಲೆ ಆ ನಿರ್ಮಾಣ ತೀರ್ಥ ತಗೊಂಡು ಬ್ರಹ್ಮಯಜ್ಞ ಮಾಡಿ ಬ್ರಹ್ಮಯಜ್ಞ ದೇವ ಋಷಿ ಆಚಾರ್ಯ ಬ್ರಹ್ಮಯಜ್ಞ ತರ್ಪಣ ಬಿಟ್ಟು ಆ ನಿರ್ಮಾಣ ತೀರ್ಥ ನಾವು ಬ್ರಹ್ಮಯಜ್ಞ ಬ್ರಹ್ಮತೀರ್ಥ ತಗೊಂಡು ಆಮೇಲೆ ಏನು ಮಾಡ್ತೀವಿ ಮಹಾಪೂಜಾ ಶುರುವ ಏನು ಮಹಾಪೂಜಾ ಶುರುವ ಎಂದ್ರೆ ಅವಾಗ ಉತ್ತಪ್ತೋಜ್ವಲ ಕಾಂಚನೇನ ರಚಿತಂ ತುಂಗಾಂಗರಂಗಸ್ಥಲಂ ಸ್ಫಾಟಿಕ ಭಿತ್ತಿಕ ಮಂಟಪ ಧ್ಯಾನ ಆಮೇಲೆ ಎಲ್ಲ ಆಮೇಲೆ ಹಾಂ ಎಲ್ಲ ತೀರ್ಥ ಎಲ್ಲರಿಗೂ ಲಕ್ಷ್ಮೀದೇವಿಗೆ ವಾಯುದೇವರಿಗೆ ತುಳಸಿದ್ರು ಒಂದೊಂದು ಸಲ ತುಳಸಿದ ಅದನ್ನು ಕೊಡು ರಾಯ ಕೊಟ್ಟು ಅವ್ನು ಅವತ್ತು ಸರಿ ಇಷ್ಟು ಕೊಟ್ಟ ಮೇಲೆ ಇದು ಬ್ರಹ್ಮಯಜ್ಞ ಮಾಡಿ ಬ್ರಹ್ಮಯಜ್ಞ ಮಾಡಿದ ಮೇಲೆ ನಾವು ಇದಕ್ಕೆ ಒಂದು ಭಾಗ ಮುಗಿತು ಇದು ಮಹಾಪೂಜಾ ಶುರು ಮತ್ತು ಪುನಃ ಪೂಜಾ ಭಗವತೋ ಬರೇನ ಭಗವತೋ ಅಚಮ್ಯ ಪ್ರಾಣಾಯಾಮ ಭಗವತೋ ಬರೇನ ಭಗವತೋ ವೀರೇನ ಭಗವತ ಸ್ನೇಹ ಭಗವತ ಲಕ್ಷ್ಮೀನ ಜ್ಞಾನ ಪೂಜಾಂ ಕರಿಷ್ಯೆ ಗಣಪತಿ ಆದೇಶ ನಾನಾಷ್ಟಾಕ್ಷ ಮಾಡಿ ಅದರ ಪೂಜಾ ಅಧಿಕಾರ ಸಿಗ್ತದೆ ಅಷ್ಟದಿಪ್ಪ ಕಲಿಸಿ ಆಮೇಲೆ ಕಲಶ ಕಲಶೊಳಗೆ ನೀವು ದಿನಾರು ಒಂದು ಯಾವುದೋ ಕಲಸಿಡ್ರಿ ಒಂದು ಕಲಶ ಸಾಲಿಗೆ ದೇವರ ಅಭಿಷೇಕ ಕಲಶ ಇನ್ನೊಂದು ಕಲಶ ಅದಕ್ಕೆ ಕಲಶಕ್ಕೆ ಒಳಗೆ ತುಳಸಿ ಹಾಕಿ ನಾನು ಕೈ ಇಟ್ಟು ಕಲಶಸ್ಯ ಮುಖೆ ವಿಷ್ಣು ಕಂಠೇ ರುದ್ರಸ್ತಮಸ್ಥಿತ ಮೂಲೆ ತತ್ವಸ್ಥೋ ಬ್ರಹ್ಮ ಮಧ್ಯೆ ಗಣಾಸ್ಮೃತ ಗೊತ್ತದೆ ಮುಖ್ಯ ಸಾಗರ ಸಪ್ತದೀಪ ಮಳೆ ತತ್ವಗಣ ಓಂ ಮಮ್ಮೆ ಗಂಗೆ ಯಮುನೆ ಆ ಕಲಶ ಕಲಶಕ್ಕೆ ಅಲಕ್ಷಣ ಜನಮುದ್ರ ಶಂಖಮುದ್ರ ಪದ್ಮ ಪುರುಷ ಕಲಶದೊಳಗೆ ಗಂಗಾನಿಂದ ಅನುಕೂಲಿಸ್ತಂದ್ರೆ 51 ಮಾತೃಕಾ ಅಂಬಜಾಯ ಮಹಾಮಾನದಾಯ ಮಾಹಿಂದಾಯ ಮಾಹಿಂದೇಶಾಯ ಮಾಹಿಂದಾಯ 24 ಕೇಶವಾದ ನಾರಾಯಣರು ವಿಶ್ವಾತೈಯ ಸಾಪ್ರಾಜ್ಞಾತ್ರಿಯ ಆತ್ಮಾಂತರಾತ್ಮ ಪರಮಾತ್ಮ ಮಚ್ಚ ಕುರ್ಮ ಇತ್ಯಾದಿ ರೂಪಗಳು ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣ ದತ್ತಾತ್ರೇಯ ಬುದ್ಧ ಕಣಿ ಶಿವಶುಮಾರ ಅವರ ಮಾಡಿ ಓಂ ನಾರಾಯಣಾಯ ವಿದ್ಮಹೇ ಇನ್ನೋ ವಿಷ್ಣು ಪ್ರಚೋದಯಾತ್ ಓಂ ವಿಷ್ಣವೇ ನಮಃ ಓಂ ಓಂ ನಮೋ ನಾರಾಯಣಾಯ ಅಂತ ಕಲಸಿ 12 ಜಪ ಮಾಡಿ ಆ ಕಲಶದೊಳಗೆ ಆಹ್ವಾನ ಮಾಡಿ ಅದಕ್ಕೆ ಕಲಶಕ್ಕೆ ತುಳಸಿಯಿಂದ ಪ್ರೋಕ್ಷಣೆ ಮಾಡಿ ಸ್ನಾನ ಆಮೇಲೆ ಅದಕ್ಕೆ ಗಂಧ ಅಕ್ಷತೆ ಪೂಜಾ ನೈವೇದ್ಯ ಮಾಡಿ ನೈವೇದ್ಯ ನೀರು ಅದನ್ನು ನೀರಿನಿಂದ ಆರತಿ ಮಾಡಿ ಕಲಶಕ್ಕೆ ಆಯುಷ್ಯಂ ಪ್ರಜ್ಞಾ ಮೇಧಾ ಯಂ ಫಲಂ ಯೋಗ್ಯತಾ ಪಾಪಹಾನಿಂಚ ಪುಣ್ಯವೃತ್ತಿಂಚ ತಿಳ್ಕೊಂಡು ನೇನ ಕಲಶ ಪೂಜನೇನ ಕಲಶ ಶಂಖ ಪೂಜೆ ಶಂಖದ ಅಭಿಷೇಕ ಬೇರೆ ಶಂಖದೊಳಗೆ ನೀರು ಹಾಕ್ಕೊಂಡು ತುಳಸಿ ಇಟ್ಟು ಶಂಖಂ ಚಂದಾರ್ಕದೈವತ್ಯಂ ದೇವ ವರದೇವತಂ ಪಾಂಚಜನ್ಯಾಯ ವಿದ್ಮಹೇ ಪಾವಮಾನಾಯ ಧೀಮಹಿ ತನ್ನಃ ಶಂಖ ಪ್ರಚೋದಯಾತ್ ಓಂ
ಓಂ ಓಂ ನಮೋ ನಾರಾಯಣಾಯ ಅವಾಗ ಗಂಧ ಅಕ್ಷತೆ ಅದಕ್ಕೂ ಹಚ್ಚಬೇಕು ಬೇರೆ ತರಬೇಕು ಹೂವು ಪಕ್ಕದ ಲಕ್ಷ್ಮೀ ನಾರಾಯಣ ಆಮೇಲೆ ಸತ್ಪಾತ್ರ ಪೂಜಾ ಅದನ್ನು ಬರ್ತದೆ ಅರ್ಘ್ಯಂ ವಾಯುಪದೇ ಪ್ರೋಕ್ತಂ ಅರ್ಘ್ಯಂ ನೈಋತ್ಯಮೇವ ನಿಷೇತ್ವಾಚನೆ ಪಾನೀಯಂ ಶಗ್ನಗೋಣಿಕೆ ಮಧ್ಯೆ ಅರ್ಘ್ಯ ಪಾದ್ಯ ಆಚಮನ ಒಂದು ಪರ್ಕ ಆ ಸಂಭ್ರಮ ಅರ್ಘ್ಯಂ ವಾಯುಪದೇ ಪ್ರೋಕ್ತಂ ಅದಕ್ಕೆ ಪಾತ್ರ ಮಹಾಲಕ್ಷ್ಮಿಯನ್ನು ಈ ನೀರು ತುಂಬೆ ಅದಕ್ಕೆ ಸಣ್ಣ ಬಾಟ್ಲು ಬಿಡಬೇಕು ಅರ್ಘ್ಯಂ ವಾಯುಪದೇ ಅರ್ಘ್ಯಂ ವಾಯುಪದೇ ಅರ್ಘ್ಯಂ ನೈಋತ್ಯ ಪಾದ್ಯ ಇದೆ ಇಲ್ಲೇ ಅರ್ಘ್ಯ ಇಲ್ಲ ಆಚಮನಿ ಇದು ಮರುಪರ್ಕ ಸ್ನಾನಿ ಅಂತ ಸ್ನಾನಕ್ಕೆ ಪಂಚಕಲಶ ಷಟ್ಕಲಶ ಪುನರಾಸನ ಮಾಡಿ ಅವಕ್ಕೂ ಎಲ್ಲ ಅರ್ಘ್ಯಪಾಸ ಮಹಾಲಕ್ಷ್ಮೀ ನಮಃ ಪಾದ್ಯಪಾಸ ಶುದ್ಧ ಸರಸ್ವತೇ ನಮಃ ಅದು ರತ್ತೇ ನಮಃ ಆಮೇಲೆ ರತಿ ಇಲ್ಲೇ ಇರೋ ವರ್ಣ ಗಂಗಾ ವರ್ಣ ಪುನರಾಚರಣಕ್ಕೆ ಶಾಂತಿ ಮಧುಪರ್ಕಕ್ಕೆ ಬ್ರಹ್ಮದೇವ ಮಾಡಿ ಅವಕ್ಕೂ ಎಲ್ಲ ಗಂಧಾಕ್ಷ ನಮಸ್ಕಾರ ಮಾಡಿ ಆಮೇಲೆ ಶಂಕರ ನೀರು ತೊಗೊಂಡು ಪ್ರತಿಮಾಕ್ಕೆ ಪೋಷಣೆ ಮಾಡಿ ಪ್ರತಿಮಾಕ್ಕೆ ದೇವರ ಪ್ರತಿಮಾಕ್ಕೆ ಆಮೇಲೆ ನೀವು ಸುತ್ತಮುತ್ತಲ ಜಾಗಕ್ಕೆ ಅಡುಗೆ ನೀರು ಈಗ ನೈವೇದ್ಯ ವೇಳ್ಯಾಕ ಪೋಷಣೆ ಮಾಡಿದ್ಮೇಲೆ ತುಂಬ ಒಂದು ಸ್ವಲ್ಪ ನೀರು ಪೋಷಣೆ ನಾವು ಪೋಷಣೆ ಮಾಡಿಕೊಂಡು ಇಷ್ಟರ ಶಂಖ ಪೂಜೆ ಅರ್ಘ್ಯ ಪೂಜೆ ಆಮೇಲೆ ಏನಪ್ಪ ಪೀಠ ಪೂಜೆ ಮಧ್ಯೆ ಸವ್ಯ ಬ್ರಹ್ಮಾಯುಭ್ಯ ನಮಃ ಗೌಡಾಯ ನಮಃ ವೇದವ್ಯಾಸಾಯ ನಮಃ ಶಾನ ಪೀಠ ಕಡೆಗೆ ಪೀಠ ದೇವತಾ ಬ್ರಹ್ಮ ವಿಷ್ಣುರಾಸನ ಭೂತಾಯ ಪ್ರಧಾನ ಮಹಾಪೀಠಾಯ ಪೀಠ ಪೂಜೆ ಮಾಡಿಬಿಟ್ಟು ಆಮೇಲೆ ಆವರಣ ಪೂಜೆ ಪೀಠ ಪೂಜೆ ಆಮೇಲೆ ಬಿಂಬಾವಾಹ ಆಮೇಲೆ ನಿಮ್ಮ ಖುಷಿ ತೊಗೊಂಡು ಹೃದಯ ಕೈ ಎತ್ಕೊಂಡು ನನ್ನ ಇದರೊಳಗೆ ಓಂ ವಾಯ ವಾಯ ಅಲ್ಲಿ ಇರೋದು ನಮ್ಮ ದೇಹದೊಳಗೆ ಒಂದು ಪದ್ಮ ಕಲಶ ನಮ್ಮ ದೇಹದೊಳಗೆ ಕಮಲ ಆ ಕಮಲ ಹೀಗೆ ಮುದ್ದಾಗಿ ಅದನ್ನು ಸ್ವಲ್ಪ ಮ್ಯಾಲ ಆಮೇಲೆ ಓಂ 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 ಅಂದ ಕೂಡ ಅದು ಅಳದು ಅದರೊಳಗೆ ಪರಮಾತ್ಮ ಕೂತ ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟ ಶ್ರೀದೇವಿ ಮತ್ತು ಭೂದೇವಿಯಿಂದ ಕೂಡ್ಕೊಂಡು ಲಕ್ಷ್ಮೀದೇವಿ ಕೂಡ್ಕೊಂಡು ಪರಮಾತ್ಮ ಸಮೂರ್ತಿಗಳ ಮಧ್ಯೆ ಸುತ್ತಮುತ್ತಲು 24 ಕೇಶವಾದಿ ನಾರಾಯಣ ರೂಪರು ಇದು ಬ್ರಹ್ಮದೇವ ಇದ್ದಾರೆ ವಾಯುದೇವರು ಲಕ್ಷ್ಮೀದೇವಿ ಇದ್ದಾರೆ ಗರುಡಶೇಷ ರುದ್ರಾದಿಗಳಿದ್ದಾರೆ ಅವ್ರು ನಮಸ್ಕಾರ ಮಾಡ್ಕೊಳ್ತಿದ್ದಾರೆ ಹಿಂಗೆ ಆ ಕಮಲದ ಒಳಗೆ ಪರಮಾತ್ಮನ ಧ್ಯಾನ ಮಾಡ್ಕೋತ ಆತ್ಮ ದೇವಾನಾಭುನಶ್ರೀಗರ್ಭೋ ತಥಾ ವಶಂ ಶರದೇವೇಶ ಘೋಷ ಇದಶ್ಚ ಶರ್ಮೇದೇನ ರೂಪಂ ತಸ್ಮೈ ವಾತಾಯ ವಿಷಾದಿತೇಮ ಬಿಂಬರೂಪಿ ಧ್ಯಾನ ಓಂ ಓಂ ನಮೋ ನಾರಾಯಣಾಯ ಬಿಂಬರೂಪ ಪರಮಾತ್ಮ ಪಾದ್ಯ ಆಚಮನ ಬಿಂಬರೂಪಿಗೆ ನೀವು ಒಳಗೆ ಪೂಜೆ ಮಾಡಿಬಿಡಬೇಕು ಮಾಡಿ ಅವಾಗೆಲ್ಲ ಪುಷ್ಪಾಂಜಲಿ ಮಾಡಿ ಏಹಿ ಮಮ್ಮದು ಪದ್ಮಸ್ತ ಅದೇ ದೇವರೇ ಹೊರಗೆ ಬಾ ಅವ್ರು ಖುಷಿ ತೊಗೊಂಡು ಶ್ವಾಸದಿಂದ ಆ ತುಳಸಿ ಒಳಗೆ ಪರಮಾತ್ಮ ಬಂದಾನ ಒಳಗಿನ ದೇವರು ಹೊರಗೆ ಬಂದ ಆ ತುಳಸಿಯನ್ನು ಏನು ಮಾಡೋದು ಎಷ್ಟು ಪ್ರತಿಮಾಗಳಲ್ಲ ಸ್ಪರ್ಶ ಸಾಲಿಗ್ರಾಮ ದೇವರಿದ್ದೇವೆ ಅಲ್ಲಿ ಒಳಗಿನ ಬಿಂಬನೇ ಹೊರಗೆ ಬಂದ ಚಿಂತನೆ ಮಾಡಿ ಅಲ್ಲೇ ಉದ್ಯದ್ಭಾಸ ಕ್ಷಮಾಭಾಸ ಹೀಗೆ ದೇವರ ಒಂದು ಧ್ಯಾನ ಶ್ಲೋಕ ಮನೆಯೊಳಗೆ ಏನಾದರೂ ಭೂವರಾಹಾಯ ಉಚ್ಚಿಷ್ಟ ಸ್ವೀಕರಾಯ ನಾನು ನಿಮ್ಮ ಲಕ್ಷ್ಮೀ ನರಸಿಂಹ ಪ್ರತಿಮಾಯ ಉದ್ಯಮ ಮಹಾ ಲಕ್ಷ್ಮೀ ನರಸಿಂಹಾಯ ಆ ತುಳಸಿಯಿಂದ
ರಾಮದೇವರಿಗೆ ರಾಮ ರಾಮ ಶ್ರೀಕೃಷ್ಣ ಇಲ್ಲ, ಯಾವ ವೇದವ್ಯಾಸ ರಾಮ ಹೇಗೆ ದೇವಾಯ ಆಮೇಲೆ ಕೃಷ್ಣ ವಿಠಲಾಯ ವೆಂಕಟೇಶ ರಾಮಾಯ ಕೋಸ ಜಪ ಮಾಡಿ ಓಂ ರಾಮ ರಾಮಾಯ ಆಮೇಲೆ ರಾಮ ರಾಮಾಯ ರಾಮ ರಾಮಾಯ ಶ್ರೀಕೃಷ್ಣ ವಿಠಲ ಮಾಡಿ ಆಮೇಲೆ ಓಂ ನಮೋ ನಾರಾಯಣ ದೇವ್ರು ಬಂದು ಕೂತ ಉಳಿಸಿದ ಎಲ್ಲ ದೇವತೆಗಳಿಗೆ ಆಹ್ವಾನ ಮಾಡಿ ಅಂದರೆ ವಿಷ್ಣು ಪರಮಾತ್ಮ ಆವಾಯ ತಗೋಬ ಸಾಕು ಹೌದು ಮಾಡಿ ಆಮೇಲೆ ಭಗವಂತನಿಗೆ ಪೂಜೆ ಮಾಡು. ಅರ್ಘ್ಯಂ ಲಕ್ಷ್ಮೀ ಹಸ್ತಿನ ಅರ್ಘ್ಯಂ, ಸರಸ್ವತಿ ಹಸ್ತಿನ ಪಾನ್, ಸತಿ ಹಸ್ತಿನ ಅವರ ಸಣ್ಣ ಬಾಟ್ಲ ನೀರುತ್ತಲ್ಲ ಪಾನ್, ಪಿತಾಮ ಹಸ್ತಿನ ಮಧುಪರ್ಕ, ಆಮೇಲೆ ಶಾಂತಿ ಹಸ್ತಿನ ಮೊದಲಾಶ. ಈ ಮಧುಪರ್ಕ ಮಧುಪರ್ಕಾರ ಮೇಲೆ ಪಂಚಾಮ ಇರ್ತದೆ. ಅದು ಸುಮ್ಮನೆ ನೀವು ಒಂದು ಸೌಂಡ್ ಇಟ್ಕೊಂಡು ಪಯಸ್ನಾನ ಸಮರ್ಪಯಾಮಿ, ನದಿಸ್ನಾನ ಸಮರ್ಪಯಾಮಿ, ನಮ್ಮ ಕೃತಸ್ನಾನ ಸಮರ್ಪಯಾಮಿ, ದಿನ ಮಾಡಬೇಕು ಪಂಚಾಮೃತ ದೇವರಿಗೆ ನೀರಿನಿಂದ. ಈ ಮಧುಪರ್ಕನು ಬರೀ ನೀರಲ್ಲೇ ಮಾಡಿದೆ, ನೀರೇ ಹೂ ಎದ್ದು ಮಾಡ್ತಿದ್ರಲ್ಲ. ಹಾಂ ಮಧುಪರ್ಕ ಅಂದ್ರೆ ಹಿಂಗೆ ನೀರೊಳಗೆ ಹೂ ಇರ್ತೀನಿ ಹಿಂಗೆ ಮಾಡ್ತಾರೆ. ಆ ಮಧುಪರ್ಕ ಪಾತ್ರೆ ಒಳಗೆ ಹೂ ಹಾಕಿರ್ತಾರೆ. ಹೂ ಹಾಕೋದು ಅದ. ಆಮೇಲೆ ಖರೆ ಮೊಸರು ಜಯಂತಪ್ಪ ಕುಡಿದ್ರೆ ಮಧುಪರ್ಕ ದಿನ 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 ನೀರಿನಿಂದೆ ಪಯಸ್ನಾನ ಸಮರ್ಪಯಾಮಿ, ನದಿಸ್ನಾನ ಸಮರ್ಪಯಾಮಿ, ಕೃತಸ್ನಾನ ಸಮರ್ಪಯಾಮಿ. ಪಂಚಾಮೃತ ಆದ ನಂತರ ಮುಂದೆ ಗಂಗಾ ವರತ್ತಿನ ಮರಾವಗಡ ಸ್ನಾನ ಸಮರ್ಪಯ. ಆಮೇಲೆ ಮಹಾಭಿಷೇಕ ತಗೊಂಡು ಸಹಸ್ರ ಶಂಕರಿಂದ ಅಭಿಷೇಕ ಮಾಡಿ ಮಿನಿಮಮ್ 12 ಸಲ ಮಾಡ್ದಂತಾರೆ. 12 ಸಲ ಹಿಂಗೆ ಮಾಡಿ ಪಡ್ಕೊಂಡಿರಲ್ಲ. ಸಹಸ್ರ ಶೀರಸ ಪೂರ್ಣ ಒಂದು 2-3 ಮಂತ್ರ ಅನ್ಬೇಕು. ಪೂರ್ಣ ಸೂಕ್ತ ಅದು ಹೆಂಗೆ ಹಿಂಗಿಲ್ಲ. ಪೂರ್ಣ ಸೂಕ್ತ, ವಿಷ್ಣು ಸೂಕ್ತ, ಧರ್ಮ ಸೂಕ್ತ, ಸಮುದ್ರ ಸೂಕ್ತ, ಜೈಂದವ ಸೂಕ್ತ, ಹೋಮಾನ ಸೂಕ್ತ, ವಿದಂತೆ ಸೂಕ್ತ, ಮಂಜು ಸೂಕ್ತ, ಮಂಜು ಸೂಕ್ತಿನ ಅಭಿಷೇಕ ಹೇಳಿ ಇಷ್ಟು ಅಭಿಷೇಕಕ್ಕೆ 6 ಸೂಕ್ತಗಳು. ಆಮೇಲೆ ಇದು ವಿದಂತೆ ಸೂಕ್ತ, ನಮ್ಮ ಸೂಕ್ತ ಒಂದು ಜಾಸ್ತಿ ಅಭಿಷೇಕ ಮಾಡಿ ಎಲ್ಲ ಅಂಗಡಿದ್ರು ಒಂದೊಂದರೆ ಕಡೆಗೆ ಯಾವುದೂ ಬರಂಗಂತಂದ್ರೆ ಪೂರ್ಣ ಸೂಕ್ತ, ಪೂರ್ಣ ಸೂಕ್ತ ಬೇಡಿ ವಿಷ್ಣು ಇಷ್ಟರೇ ಅಂತ ಪೂರ್ಣ ಸೂಕ್ತ ಎಲ್ಲ ಕಡೆಗೆ ಒಂದು ವಿಚಾರ ಅದು ಬರೆದಾಗ ಆಯ್ತು ಶ್ರೀಮಂತ ಅನ್ಕೋತ ಅಭಿಷೇಕ ಮಾಡಿ. ಅದು ಬರಂಗಿಲ್ಲ ಆದರೆ ಅದು ಬರಂಗಿಲ್ಲ ಅಂದ್ರೆ ಕೇಶವಾಯ ನಾರಾಯಣ ಆಮೇಲೆ ಇನ್ನೊಂದು ಸಣ್ಣ ಗಿಡ್ಡಿ ಇರ್ತದೆ. ಗಿಡ್ಡಿ ತೊಗೊಂಡು ಆಂಗನ ಮಾಡಂಗಿಲ್ಲ. ಗಿಡ್ಡಿ ತೊಗೊಂಡು ಅಂಬಲ್ಯಾಯ ನಮಃ, ಆನಂದಾಯ ನಮಃ, ಇಂದ್ರಾಯ ನಮಃ, ಇಂಬೇಶಾಯ ನಮಃ, 51 ಮಾತೃಗಾ ದೇವತೆ ಹೀಗೆ ಮಾಡ್ಕೋತ ಅಭಿಷೇಕ ಮಾಡ್ತಾರೆ. ಸ್ವರ್ಣಘಟ ಪರಿಪೂರ್ಣ ಪೀಠ, ಸ್ವರ್ಣಘಟ ಬಂಗಾರದ ಗಿಡ್ಡಿ ಮಾಡಿಸ್ಬೇಕು. ಅದರ ಒಳಗೆ ಭಗವಂತ ಮಾಡಿ 51 ಏನವಲ್ಲ ಅಂಬಲ್ಯಾಯ ನಮಃ ಮಾತೃಗಾ ದೇವತಾ ಅವರೆಲ್ಲ ಅಭಿಷೇಕ ಮಾಡಿ ಮಾಡಬೇಡಾಕ ಈ ನೀರಿನಲ್ಲಿ ಇದ್ದಂಥ ದೇವತೆಗಳು ವಿಷ್ಣು ಪರಮಾತ್ಮ ಮತ್ತು ಈ ಸಾರಿನ 2 ಒಂದೇ, ನೀರು ಒಂದೇ ಅಲ್ಲ, ನೀರಿನೊಳಗಿದ್ದ ಪರಮಾತ್ಮ ಅಭಿಷೇಕವನ್ನು ಮಾಡಿ ಆಮೇಲೆ ಗಂಧೋದ ಕಡೆ ಗಂಧೋದ ಲಾಸ್ಟ್ ಮಾಡಿಬಿಟ್ರೆ ಮೂಲ ಈಗ ಬರಂಗಿಲ್ಲ. ಈಗೇನೆ ತುಳಸಿ ಕಾಷ್ಟ ಗಂಧೋದ ಮಾಡಿ ಆಮೇಲೆ ಪೂರ್ಣ ಸೂಕ್ತನ ಮುಂದಿನ ಅನ್ಕೋತ ಬಳಸು ಸಾಲಿಗ್ರಾಮ ಹಿಂಗೆ ನೀರು ಮಾಡಿ ಸಾಲಿಗ್ರಾಮ ಬಳಸಬಾರ್ದು. ಕೆಳಗಿನ ಭಾಗ ಹಸಿ ಇರ್ತದೆ ಹಾಗೆ ಸಾಲಿಗ್ರಾಮ ಬಳಸಬಾರ್ದು. ಇಲ್ಲ ಎತ್ತಿ ಸ್ವಚ್ಛ ಮಾಡಬೇಕು ಒಂದಿನದೊಳಗೆ. ಅದರ ಕೆಳಗಿನ ಕೂಡು ಇದು ತುಳಸಿ ಹತ್ತಿರ್ತದೆ, ಹೂವು ಹತ್ತಿರ್ತದೆ, ಹಿಂಗೆ ಅರಿವಿಗೆ ಹಿಂಗೆ ಮಾಡೋದು ಪೂರ್ಣದಲ್ಲಿ ಸಾಲಿಗ್ರಾಮ. ಅವರು ಸಂಚಾರ ಮಾಡ್ತಾರೆ, ಈಗ ಮೈಗೆ ಹಾಕ್ತಾರೆ. ನಮಗೆ ಮನೆಯಾಗೆ ತಟ್ಟೆ ಒಳಗೆ ಏನು ಮಾಡೋದು, ಮತ್ತು ಕೆಳಗೆಲ್ಲ ಗಾಂಧ ಹಾಕಿಂದ ಹತ್ತಿರ್ತದೆ. ಹಿಂದಿನ ದಿವಸ ಸ್ವಚ್ಛ ಮಾಡಿ ಆಮೇಲೆ ಎಲ್ಲ ಪ್ರತಿಮಾ ಇಟ್ಟು ಕಂಪಲ್ಸರಿ ವರ್ಷ
ಅದ ಗಂಧ ತುಳಸಿ ಹೂವು ಇವೆಲ್ಲ ಇದ್ದ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರ ಕಡೆಗೆ ಅವರು ಕೇಶವಾದ 24 ನಾಮ ಪಂಚಕೂರ್ಮಾರಿ 10 ಹೆಸರುಗಳು ಒಂದು ಹೂವು ತುಳಸಿ ಹೇಗೆ ಅನುಕೂಲವ ನಮ್ಗೆ ಎಷ್ಟೋ ಸಲ ತುಳಸಿ ಕೊಟ್ಟಿರ್ತಾರೆ ಇಲ್ಲ ತುಳಸಿ ಹೂವು ಹೆಂಗ್ಯಾಗವ ಆ ಪ್ರಕಾರ ವೈಭವ ಮಾಡು ಎಂದಿರಾಗಿಲ್ಲ ಒಂದು ಆ ತುಳಸಿ ಇಷ್ಟು ಮಾಡಿಸಿ ಆಮೇಲೇನು ಧೂಪ ದೀಪ ಇದೆಲ್ಲ ಯಾಕೆ ಬಂತು ಅಂದ್ರೆ ಛಾಯಾ ಛಾಯಾ ಅಂತ ಹೇಳಿ. ನೀವು ಯಾವುದೇ ದೇವತೆಗಳ ಪೂಜಾ ಮಾಡಿದ್ರು ಆ ದೇವತೆಗಳಲ್ಲಿ ಭಗವಂತನ ಪೂಜೆ ಮಾಡಿರಬೇಕು. ನೀವು ಹನುಮಂತೇನು ಇಟ್ಕೊಂಡಿರಿ ಅವನ ಪ್ರಥಮ ಹನುಮಾನ್ ನಾಮ ಅಂತಂದು ಪರಮಲಕ್ಷ್ಮಿ ಅದರ ಪರಮ ಹಿಂಗೆ ಅದು ಅಭಿಷೇಕದಾಗ ಹೊರಗೂ ನಡೆದ ಒಳಗೂ ನೋಡೋಂಥ ಅಭಿಷೇಕ ಹಿಂಗಿದೆ. ರಾಯರು ಉನ್ನಾಮ ಮಾಡಿಕೊಳ್ತೀರಿ, ರಾಯರು ಒಳಗೆ ವಾಯುದೇವರು ಲಕ್ಷ್ಮೀ ಪರಮ. ನಮ್ಮಲ್ಲಿ ಹಿಂಗದ ಯಾರೇ ಪೂಜಾ ಮಾಡಿದ್ರೆ ಒಳಗಿನ ಪರಮಾತ್ಮೆಗೆ ಪೂಜೆ ಹೊರಗೆ ಅವ್ರಿಗೂ ಇತ್ತು. ಒಬ್ಬ ಮನೆಗೆ ಬಂದ ಬ್ರಾಹ್ಮಣ ನಮಸ್ಕಾರ ಮಾಡಿದ್ರೆ ಒಳಗಿದ್ದ ದೇವರಿಗೆ ಮಾಡೋದು. ಯಾರೇ ಮನೆ ಬ್ರಾಹ್ಮಣ ಭೋಜನ ಅಂತ ಅಲ್ಲಿ ಒಳಗಿದ್ದಂಥ ಪರಮಾತ್ಮಗೆ ಭೋಜನ ಅವ್ರಿಗೂ ಇದ್ದೇ ಇರ್ತದೆ. ಅಂದರೆ ನೀವು ಎಲ್ಲೇ ಏನೇ ಯಾರನ್ನೇ ಪೂಜಾ ಮಾಡಿದರೂ ಒಳಗೇನಿರ್ಬೇಕಪ್ಪ ನೀವು ನಾವು ನಮಸ್ಕಾರ ಮಾಡ್ತೀರಿ, ನಾವೇನು ತಿಳ್ಬೇಕು ನನಗದು ಒಳಗಿದ್ದು ಪರಮಾತ್ಮ. ನೀವು ಕೂಡ ಆಚಾರ್ಯೂ ಮಾಡ್ತೀವಿ ಒಳಗಿದ್ದು ದೇವರಿಗೆ ಆಚಾರ ನೀವು ಯಾವ್ದು ಹೀಗಲ್ವಾ. ಆಚಾರ್ಯೂ ಮಾಡ್ಬೋದು ಒಳಗಿದ್ದು ಮುಖ್ಯ ಪರಮಾತ್ಮ. ಯಾರಿಗೆ ನಮಸ್ಕಾರ ಮಾಡಿರಿ, ಯಾರಿಗೆ ಸತ್ಕಾರ ಮಾಡಿರಿ, ನಿಮ್ಮ ಮನೆಯಾಗಿನ ಮೂರ್ತಿ ಇರಲಿ, ಇದು ಯಾರು ವೃಂದಾವನ ವೃಂದಾವನ ಇದು ದೇವರೇ, ಯಾರಿಗೂ ನಮಸ್ಕಾರ ಮಾಡೋದೇ ಅದ್ರೊಳಗಿದ್ದ ಪರಮಾತ್ಮ. ರಾಯರು ವಾಯುದೇವರು ಲಕ್ಷ್ಮೀದೇವಿ ಪರಮಾತ್ಮ ಅನುಸಂಧಾನ ಮಾಡಿದ್ರೆ 100% ಆಸೆ ಇತ್ತು. ಸೌಮ್ಯನ ಬಂದಾರ ಪಾಪ ಕೊಡುಗ ಹೌದು ಕೊಟ್ಟು ಕಳಸ ನಾನು ಜನ ಒಂದೊಂದು ಮಾಡಿ ಹಾಗೆ ನಾನು ಜನ ಒಂದು ಜೀರೋ ಏನೂ ಇದೆ ಒಮ್ಮ ಮೈನಸ್ ಅದು ತಿಳಿದೇ ಹಂಗೆ ಮಾಡಿದ್ರು ಪರಮಾತ್ಮ ಪೂಜಾ ಪುಣ್ಯದ ಅದರ ಅಹಂಭಾವದಿಂದ ಮಾಡಬಾರ್ದು. ಒಳಗೆ ದೇವರಿದ್ದ ನಾ ಭಕ್ತ, ನನಗೇನು ಗೊತ್ತಿಲ್ಲ, ಏನೋ ನಾ ಮಾಡ್ಕೊತೀನೋ ಇಷ್ಟೇ ಮಾಡಿದ್ರು ಪುಣ್ಯದ ಪರಮಾತ್ಮ. ಅದು ನಾನು ದೇವರು ಒಂದು ಯಾಕೆ ಮಾಡ್ಬಿಟ್ಟ ಫಿಸಿಕಲಿ ಬ್ಯಾಸರದಲ್ಲಿ ಪೂಜೆ ಮಾಡಿದ್ರು ಪುಣ್ಯ ಇರುತ್ತೆ. ಅದು ನೀವು ಆರಸ್ಥಾನ ಏನೋ ಸ್ವಲ್ಪ ನೀರು ಹಾಕಿ ಒರೆಸಿ ಒಂದು ಕೃಷ್ಣನ ಒಂದು ಕೋಸಿ ಎರಿಸಿ ಪುಣ್ಯದ ಇಬ್ಬರೊಳಗೆ ಒಂದೇ ಬಂದರೂ ಪಾಸ್ ಮಾಡೇ ಮಾಡ್ತಾರೆ. ಫಸ್ಟ್ ಕ್ಲಾಸ್ ಬರೋಂಗೆ ಫಸ್ಟ್ ಕ್ಲಾಸ್ ಬರಬೇಕಾದ್ರೆ ಇದು ಪ್ರಕಾರ. ಆದರೆ ಯಾವುದೇ ಕಾರಣಕ್ಕೂ ಪೂಜಾ ನೋಡಿದಾಗ ಮಾತಾಡೋದು ಏನು ಭಯ ಹಾಕೊಂಡು ತಿನ್ನೋದು ಮಧ್ಯೆ ಮಧ್ಯೆ ಪಾನೀಯ ದೇವರಿಗೆ ಹೋಗಲ್ಲ ದೇವರಿಗೆ ಪಾನೀಯ ಇದು ಚಹಾ ಕೊಡೋದು ಇದು ಮಾಡೋದು ಇವೆಲ್ಲ ಈ ಮರಾಠಿ ಇದ್ರ ಪದ್ಧತಿ ಒಳಗೆ ಮಹಾರಾಷ್ಟ್ರದವ್ರು ಬಡಿ ಮನೆಗೆ ಭಾಳ ಕೆಡಿಸ್ಬಿಟ್ಟು ಉತ್ತರ ಭಾರತ ನಿಮ್ಗೆ ಏನು ಇಲ್ಲೇ ಇಲ್ಲ. ಅವ್ರು ಏನೂ ಮಾಡಂಗಿಲ್ಲ, ಹಬ್ಬಗೆ ಹಾಕೊಂಡಿರ್ತೀರ ಇದ್ದಿ ಗಯಾವಳಗಂತೂ ಗಯಾವಳ ನೋಡಿದ್ರೆ ಇದೇ ಹಬ್ಬಕ್ಕೆ ಹಾಕೊಂಡೆ ಕುಮಾರ ಪಿತೃ ದೇವತೆ ಬೈಕೊಟ್ಟು ಕೈ ತಪ್ಪಂತ ನಮ್ಮ ಬೆಳಿತಾರೆ. ಆಯ್ತು ಪ್ರಮುಖ ಮಾನಸ ಪುತ್ರ ಬರೀ ಮಂದಿನೇ ಇರುತ್ತೆ. ನಮ್ಮ ಮಾನಸ ಪುತ್ರ ಹಾಂ ಹಾಂ ಮತ್ತು ಇದೆಲ್ಲ ಯಾಕೆ ಬಂತು? ಆಭಾಸ ಏವ ಪುರುಷ ಯುಕ್ತಾಶ್ಚ ಪರಮಾತ್ಮ ಛಾಯಾ ವಿಷ್ಣು ಛಾಯಾ ವಿಷ್ಣು ರಮಾ. ಇದಾಗ ಗೊತ್ತಾಯ್ತಿಲ್ಲ, ವಿಷ್ಣು ಪರಮಾತ್ಮನ ಛಾಯಾ ಯಾವುದು ರಮ. ನಂತರ ಬ್ರಹ್ಮದೇವ, ಅವರಿಗೆ ಗೌಶಿದ್ದ ಲಕ್ಷ್ಮಿ ಇದ್ದ. ಇದು ಹೇಳಿದ್ರು ಎರಡನೇ ಶ್ರೀ ಪರಮಾತ್ಮನಿಗೆ ಬ್ರಹ್ಮದೇವರು, ಬ್ರಹ್ಮದೇವರಿಗೆ ಗೌಶಿದ್ದ, ಅವರಿಗೆ ಇಂದ್ರಾದಿ. ಮಾರಶ್ಚಾಭ ಏತ ಮಾರ ಅಂದರೆ ಕಾಮ,
ಮುಂದೆ ಸರ್ವೇ ಅಲ್ಪಶಕ್ತ ಇವರೊಳಗೆ ಪರಮಾತ್ಮನ ಆಭಾಸ ಅಂದರೆ ಯಾರು ಛಾಯಾದಲ್ಲಿದ್ದ ಅಲ್ಪಶಕ್ತಿ ಉಳ್ಳವರೆಲ್ಲ ಇವರು ಸರ್ವೇ ಅಲ್ಪಶಕ್ತಿ ಪೂರ್ಣಶಕ್ತಿ ನೋಡಿ ಲಕ್ಷ್ಮೀನೂ ಕೂಡ ಲಕ್ಷ್ಮೀ ಬ್ರಹ್ಮ ವಾಯು ಗರುಡ ಶೀಲ ರುದ್ರ ಅಲ್ಪಶಕ್ತಿಗಳು ಏನು ಯಾವಾಗ ಅಕ್ಷರಾಗೆ ಅದೇ ಹೆಸರಾಗೆ ಪಾಲ್ ಶಕ್ತಿ ಭಗವಂತ ಮಾತ್ರ ನೋಡಿ ಸರ್ವೇ ಅಲ್ಪಶಕ್ತಯಶ್ಚೈವ ಪೂರ್ಣಶಕ್ತಿ ಪರಮೋಹನ ಪರಮಾತ್ಮ ಒಬ್ಬೇ ಪೂರ್ಣ ಚೇತನತ್ವೇಪಿ ಭಿನ್ನಾಸ್ತಿ ತಸ್ಮಾದೇತಿ ಚೇತನತ್ವೇನ ಇದೇ ಕಡೆಗೆ ಯಾಕೆ ಹೇಳ್ಕೊತಾನ ನಾವು ಚೇತನರು ದೇವರು ಚೇತನ ಇಬ್ಬರು ಒಂದೇ ಶುರು ಮಾಡಿದವ ಆರ್ಗ್ಯುಮೆಂಟ್ ಏನೋ ಜೀವ ಬ್ರಹ್ಮ ಅಭಿನ್ನ ಚೇತನತ್ವ ಮಾಡಿದ ಮೊದಲು ಅದಕ್ಕೆ ಕನ್ಕ್ಲೂಡಿಂಗ್ ಮಾಡ್ತಾನೆ ಚೇತನತ್ವೇಪಿ ಭಿನ್ನ ಅಲ್ಲಿ ಬಂತು ಜೀವ ಪರಮಾತ್ಮರು ಚೇತನರಾಗಿದ್ದರೂ ಆ ದೇವರು ಬಿಟ್ಬಿಡ್ರಿ ನೀವು ನಾವು ಚೇತನರದ ನಾವು ನೀವು ಒಂದೇ ಆಗ್ತೀವಿ ನಮ್ಮನ್ನ ಬಿಟ್ಬಿಡ್ರಿ ಅಲ್ಲಿ ಓಡಾಡೋ ಕತ್ತಿ ನಾಯಿ ಅವು ಚೇತನ ಒಂದೇ ಆಗ್ತೀವಿ ಚೇತನತ್ವ ಎಲ್ಲ ಕಡೆಗೆ ಇದ್ರು ಒಂದೇ ಹಂಗಾಗ್ತಾರೆ ಅನ್ನೋದು ತಸ್ಮಾತ್ ಏತೇನ ಸರ್ವದ ಇತ್ಯಾದಿ ಶ್ರುತಿವಾಕ್ಯೇಭ್ಯೋ ಜ್ಞಾಯತೆ ವೇದನೆ ಆದ್ದರಿಂದ ತಸ್ಮಾತ್ ಏತೇನ ಏತೇನ ಈ ಪರಮಾತ್ಮನಿಂದ ಸರ್ವದಾ ಭಿನ್ನಾ ಇತ್ಯಾದಿ ಶ್ರುತಿವಾಕ್ಯ ಜ್ಞಾಯತೆ ಭೇದ ಏವ ಶ್ರುತಿವಾಕ್ಯದಿಂದ ಭೇದವೇ ನಮಗೆ ಕಂಡು ಬರ್ತದೆ ಏತೇನ ಇದೆಲ್ಲ ಒಬ್ಬರಿಗೊಬ್ಬರು ಆಭಾಸ ಅಂತಂದ್ರೆ ಪ್ರತಿಬಿಂಬ ಆಭಾಸತ್ವಂ ವಿನಿರ್ಣೀತಂ ಜೀವಶ್ಚ ಪರಮಾತ್ಮನಃ ನ ಯುಕ್ತಂ ಯದಾ ಭಾಸಃ ಉಪಾಧ್ಯಾಯತ್ತಥಾ ಭಾವಾತ್ ಆಭಾಸತ್ವವಿರೋಧತಃ ಚೇತನತ್ವೇನ ಚಾಂಶತ್ವಾತ್ ಸಮುದಾಯೈಕ್ಯಮಾಪತೆ ಪೃಥಕ್ತಮುದಿತಂ ಸಮುದಾಯಾಂಶಯೋಪೇ ಈಶಾಖ್ಯಾ ಸಮುದಾಯೈಶ್ಚ ರೂಪೇಷು ಓದಿತಾ ದೇಹಾದ್ಯುಪಾಧೀನಾ ಅಪಾಯೇ ಸಮತಾ ಭವೇತ್ ಈಶ್ವರೂಪೇ ಯಥಾ ಭಾಸಾ ಸೂರ್ಯಕಾದಿವತ್ ತದೋಪಾಧ್ಯಾಯತ್ ರೂಪಾಣಾಂ ನಾಶಿತಾ ಭವೇತ್
ಒಂದು ಶಂಕಾ ಮಾಡಿದ್ರು ಎಲ್ಲ ಹೇಳಿದ ಮೇಲೆ ಪೂರ್ವಪಕ್ಷ ಆಭಾಸತ್ವಮೇ ನಿರ್ಣಯಿತಂ ಜೀವಶ್ಚ ಪರಮಾತ್ಮ. ಜೀವನು ಪರಮಾತ್ಮನ ಛಾಯಾ ಅಥವಾ ಅವನ ಪ್ರತಿಬಿಂಬ ಅಂತೇನಾಯಿತು. ಜೀವನಿಗೆ ಪರಮಾತ್ಮನಿಂದ ಆಭಾಸತ್ವದ ಅನಾದಿ ರೂಪವಾದ ಆಭಾಸತ್ವ ಅಂದ್ರೇನು ನಿರ್ಮಿತವಾಯಿತು. ಆ ಆಭಾಸತ್ವ ಅಂದ್ರೆ ಪ್ರಸಿದ್ಧ ಆಯಿತು. ಯುಕ್ತಿಶುದ್ಧ ಯಾಕಲ್ಲ. ಆಭಾಸತ್ವಮೇ ನಿರ್ಣಯಿತಂ ಜೀವಶ್ಚ ಪರಮಾತ್ಮ ತನ್ನ ಯುಕ್ತಂ ಯದಾ ಭಾಸ ಉಪಾಧ್ಯಾಯತ್ವ ಅಭಾಸತ್ವ ವಿಷಯ ಬೇರೆ ಶುರುವಾಯಿತು. ಮತ್ತು ಮುಂದಿನ ಪಾಠ ನನ್ನ ವಿಷಯ ಬೇರೆ ಶುರುವಾಯಿತು. ಮತ್ತು ನಾಳೆ ನಾಳೆ ಸುದ್ದಿ